ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ದಿನ ಮಂಗಳವಾರ, ಡಿಸೆಂಬರ್ 3ನೇ ತಾರೀಕಾಗಿದೆ. ಎಲ್ಲರೂ ಈ ತಿಂಗಳನ್ನು ಹಬ್ಬದ ತಿಂಗಳೆಂದು ಭಾವಿಸುತ್ತಾರೆ. ಬನ್ನಿ ಪ್ರಾರ್ಥನೆಯಿಂದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ವಾಕ್ಯಕ್ಕಾಗಿ ಈ ಉದಯ ಕಾಲದಲ್ಲಿ ಕಾದುಕೊಂಡಿರುವಾಗ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬೆಳಗ್ಗೆ ಎದ್ದ ತಕ್ಷಣವೇ ಏನ್ ಪ್ರೇಯರೇ? ದೇವರನ್ನು ನಾನು ಹೇಗೆ ಸಂತೋಷಪಡಿಸಬೇಕು? ದೇವರಿಗಾಗಿ ನಾನು ಏನ್ ಮಾಡಬೇಕು? ದೇವರು ನನಗೇನು ಹೇಳ್ತಾರೆ? ದೇವರ ಆಲೋಚನೆಗಳನ್ನು ಅರಿತುಕೊಳ್ಳಬೇಕು, ದೇವರ ಚಿತ್ತ ಅರಿತುಕೊಳ್ಳಬೇಕು ಎಂದು ಹೀಗೆ ದೇವರ ಕಾರ್ಯಗಳ ಮೇಲೆ ಧ್ಯಾಸ ಇದೆಯಾ? ಇಲ್ಲವೇ ಬೆಳಗ್ಗೆ ಎದ್ದ ತಕ್ಷಣವೇ ಏನ್ ಮಾಡ್ತಾರೆ ಕೆಲವರು? ನೀವೇ ಹೇಳ್ರಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಬಹಳಷ್ಟು ಜನರಿಗೆ ಕಾಫಿ ಬೇಕು. ಅದು ಎಲ್ಲೋ ಬೇರೆ ದೇಶದಲ್ಲಿ ಆರಂಭವಾಯಿತು, ಅದಕ್ಕೆ ಬೆಡ್ ಕಾಫಿ ಅನ್ನುತ್ತಾರೆ. ಇತರ ದೇಶದಲ್ಲಿ ಚಳಿಯಾಗಿರೋದ್ರಿಂದ ಅವರು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಗಂಟಲಲ್ಲಿರುವ ಕ್ರಿಮಿಗಳು ಅಷ್ಟು ಮಾತ್ರವಲ್ಲ ಮತ್ತು ಬಿಟ್ಟು ಹೋಗ್ತದೆ ಎಂಬುದಾಗಿ ಚಳಿಯಲ್ಲಿ ತಣ್ಣೀರಿನಿಂದ ಮುಖ ತೊಳ್ಕೊಳ್ಳಲಿಕ್ಕಾಗಲ್ಲ ಅಂದ್ಕೊಂಡು ಅದನ್ನು ಬಳಸ್ತಾರೆ. ಅದು ನಮ್ಮಲ್ಲಿಯೂ ಶುರು ಆಗಿದೆ. ಅದೆಲ್ಲ ಕುಡಿಯುವುದು ತಪ್ಪಲ್ಲವೇನೋ, ಆದರೆ ಅಷ್ಟು ಮಾತ್ರವಲ್ಲವೇ ಯಾವುದೇ ವಿಷಯದಲ್ಲಿ ನೀವು ಅಡಿಕ್ಟ್ ಆಗೋದಾದರೆ ಜಾಸ್ತಿ ಕುಡಿದ್ರೆ ನಮಗೆ ಹಾನಿ ಎಂಬುದಾಗಿ ಚೆನ್ನಾಗಿ ಗೊತ್ತಲ್ಲವೇ? ಆದರೆ ನೀವು ಹಾಸಿಗೆಯಿಂದ ಎದ್ದ ತಕ್ಷಣವೇ ಚೆನ್ನಾಗಿ ಹಲ್ಲು ಉಜ್ಜಿಕೊಂಡು ದಂತಶುದ್ಧಿ ಮಾಡಿಕೊಂಡ್ರೆ ಅದೇ ನಮಗೆ ಆರೋಗ್ಯ. ಹಾಗಾಗಿ ಬಹಳಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅನ್ನುತ್ತಾರೆ, ಅನಂತರ ನಾಷ್ಟಾ ಬೇಕನ್ನುತ್ತಾರೆ, ಟಿಫಿನು ಬೇಕನ್ನುತ್ತಾರೆ. ಮಾತ್ರವಲ್ಲ, ಆಫೀಸಿಗೆ ಹೋಗುವ ಮನೆಯ ಯಜಮಾನರಿಗಾಗಿ, ಸ್ಕೂಲ್ಸ್ಗೆ ಹೋಗುವ ಮಕ್ಕಳಿಗಾಗಿ ಮನೆ ಹೊಡತಿ ಬೆಳಗ್ಗೆ ಎದ್ದ ತಕ್ಷಣವೇ ಪಾತ್ರೆ ತೊಳ್ಕೊಳ್ಳುತ್ತಾಳೆ. ಏನಿದೆ, ಏನು ಅಡುಗೆ ಮಾಡಬೇಕು ಎನ್ನುವುದೇ ಅವಳ ಆಸೆ. ಇಷ್ಟೇ ಅಲ್ಲವೋ? ಏನ್ ಮಾಡಿದೆ, ಯಾವ ಬ್ರೇಕ್ಫಾಸ್ಟ್ ಮಾಡಿದೆ ಎಂದು ಗಂಡ ಕೇಳ್ತಾನೆ, ಯಾವ ಕ್ಯಾರೇಜ್ ಇಟ್ಟೆ ಎಂದು ಇದೇ ಕೇಳೋ ಮಾತು. ಅಷ್ಟೇ ಅಲ್ಲ, ಒಂದು ಜೊತೆ ಬಟ್ಟೆ ತೆಗೆದುಕೊಳ್ಬೇಕಾದ್ರೆ ಬೀರೋದಲ್ಲಿರುವಂತಹ ಎಲ್ಲಾ ಬಟ್ಟೆಗಳನ್ನೆಲ್ಲ ಕಿತ್ತಿ ಹೊರಗಾಕ್ತಾರೆ. ಮೊದಲೇ ಎತ್ತಿಟ್ಕೊಳ್ಳೋದಿಲ್ಲ, ಸರಿಯಾಗಿ ಇಟ್ಕೊಳ್ಳೋದಿಲ್ಲ. ಅವಾಗಲೇ ಯಾವ ಬಟ್ಟೆ ಧರಿಸಬೇಕು, ಯಾವುದು ಉಟ್ಕೊಳ್ಬೇಕು ಎಂಬುದಾಗಿ, ಇಲ್ಲವೇ ಯಾವ ಶೂ ಹಾಕೊಳ್ಬೇಕು, ಯಾವ ಡ್ರೆಸ್ ಹಾಕೊಳ್ಬೇಕು, ಮಕ್ಕಳಿಗೆ ಯಾವ ಡ್ರೆಸ್ ಧರಿಸಬೇಕು. ಅಯ್ಯಯ್ಯೋ, ಏನನ್ನು ತಿನ್ನೋಣ, ಏನನ್ನು ಕುಡಿಯೋಣ, ಏನನ್ನು ಧರಿಸೋಣ ಎಂಬುದಾಗಿ ನೀವು ಚಿಂತಿಸಬೇಡಿರಿ. ಮೊದಲು ನೋಡಿ ವಾಕ್ಯ ಏನು ಹೇಳ್ತದೆ. ಮತ್ತಾಯನ ಸುವಾರ್ತೆ ಯೇಸು ಹೇಳಿರುವ ಮಾತು 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಹಾಗಾಗಿ ನೀವು ದೇವರ ರಾಜ್ಯವನ್ನು, ನೀತಿಯನ್ನು ಮೊದಲು ಹುಡುಕಿರಿ, ಆಗ ಅವೆಲ್ಲವೂ ನಿಮಗೆ ಅನುಗ್ರಹಿಸಲ್ಪಡುವವು. ಯಾವುದೆಲ್ಲವೂ? ಅಲ್ಲಿ ಬರೆಯಲಾಗಿದೆ 31ನೇ ವಚನದಲ್ಲಿ. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತಿಸಬೇಡಿರಿ. ಅನ್ಯ ಜನರು ಇವುಗಳ ವಿಷಯವಾಗಿ ಚಿಂತೆ ಮಾಡುವರು. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂಬ ವಿಷಯದಲ್ಲಿ ಚಿಂತೆ ಮಾಡುತ್ತಾ, ವಿಚಾರಿಸುತ್ತಾ ನಿಮ್ಮ ಮನಸ್ಸೆಲ್ಲ ಅದರ ಮೇಲೆಯೇ ಇಡಬೇಡಿರಿ. ಅಂದರೆ ತಿನ್ನಬಾರದು, ಕುಡಿಯಬಾರದು, ಧರಿಸಬಾರದು ಎಂದು ಯೇಸು ಹೇಳ್ತಾ ಇಲ್ಲ ಪ್ರಿಯರೇ. ಕೆಲವರು ಈ ರೀತಿ ಅರ್ಥ ಮಾಡಿಕೊಳ್ತಾರೆ. ಯಾವುದು ಮೊದಲನೇದಾಗಿರಬೇಕು? ಮೊದಲು ತಿಂಡಿಯಲ್ಲ, ಮೊದಲು ಕುಡಿಯುವುದಲ್ಲ, ಮೊದಲು ಬಟ್ಟೆಗಳ ವಿಷಯವಲ್ಲ, ಮೊದಲು ಲೋಕದ ಹಾಗೂ ಭೂಸಂಬಂಧ ವಿಷಯಗಳಲ್ಲ, ಮೊದಲು ಶರೀರ ಸಂಬಂಧವಾದ ವಿಷಯಗಳಲ್ಲ, ಮೊದಲು ದೇವರ ನೀತಿಯನ್ನು. ಏನ್ ಹೇಳುತ್ತೆ 33ನೇ ವಚನ? ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೆಯಿರಿ. ದೇವರ ರಾಜ್ಯ ಎಂಬುದಾಗಿ ಇದೆ. ಇದು ಭೂಲೋಕ ರಾಜ್ಯ. ನಾವು ಪರಲೋಕ ರಾಜ್ಯಕ್ಕೆ ವಾರಸುದಾರರಾದೆವು ಯೇಸುಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಾಗ. ಯಾವನಾದರೂ ಕ್ರಿಸ್ತೇಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಅವನಲ್ಲಿದ್ದ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನಾವು ನೂತನವಾದ ವ್ಯಕ್ತಿಗಳಾಗಿ ಮಾರ್ಪಡಿಸಲ್ಪಟ್ಟ ನಂತರ ನಮಗೆ ನಾಗರಿಕತೆ ಪರಲೋಕದಲ್ಲಿ ಸಿಕ್ಕಿತು. ಅವರ್ ಸಿಟಿಜನ್ಶಿಪ್ ಈಸ್ ಇನ್ ಹೆವೆನ್. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಆ ಪರಲೋಕಕ್ಕಾಗಿ ನಾನು ಸಿದ್ಧನಾಗಿದ್ದೇನಾ? ಆ ಪರಲೋಕ ರಾಜ್ಯಕ್ಕೆ ನಾನು ಸೇರಬೇಕು. ಆ ಪರಲೋಕ ರಾಜ್ಯಕ್ಕೆ ನನ್ನ ಮನೆಯವರೆಲ್ಲರೂ ಬರಬೇಕು. ಆ ಪರಲೋಕ ರಾಜ್ಯಕ್ಕೆ ಸೇರಬೇಕಾದ್ರೆ ಗಂಟು ಕೂಡಿಸಿಕೊಳ್ಳುವ ಅಗತ್ಯವಿಲ್ಲ, ಹೃದಯದ ಶುದ್ಧಿ ಬೇಕು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ದೇವರೇ ನನ್ನ ಹೃದಯವನ್ನು ಶುದ್ಧೀಕರಿಸಿರಿ. ಈ ದಿನವೇ ನಿಮ್ಮ ಬರೋಣ ಬಂದ್ರೆ, ಹೌದು ಪ್ರಿಯರೇ, ಯೇಸುವಿನ ಬರೋಣ ಅತಿ ಸಮೀಪವಾಗಿದೆ. ಯುದ್ಧಗಳು ಆಗುವವು ಎಂಬ ಸಮಾಚಾರ ಕೇಳುವಿರಿ? ಅಲ್ಲ, ಯುದ್ಧಗಳೇ ಆಗ್ತಾ ಇವೆ. ಅಲ್ಲಲ್ಲಿ ಈ ಒಂದು ಯುದ್ಧಗಳು ನಡೆಯುವಾಗ 3ನೇ ಮಹಾಯುದ್ಧ ನಡೆಯುವ ಅವಕಾಶ ಇದೆ ಎಂದು ಕೂಡ ಒಂದು ಗುರುತುಗಳು ಕಾಣಿಸ್ತಿವೆ. ಅಯ್ಯೋ, 3ನೇ ಮಹಾಯುದ್ಧ ಏನಾದರೂ ನಡೆದ್ರೆ ಈ ಪ್ರಪಂಚವೇ ವಿನಾಶವಾಗ್ಬಿಡುತ್ತೆ. ಅದು ಕರ್ತನ ಬರೋಣದ ಸೂಚನೆಯಾಗಿದೆ.
ಈ ಲೋಕವು ಪಂಚಭೂತಗಳು ಒಂದಾಗುವ ಸಮಯ ಆಸನವಾಗಿದೆ ಎಂದರ್ಥ. ಹಾಗಾಗಿ ಇದರ ವಿಷಯಗಳಲ್ಲಿ ನಾವು ಯೋಚಿಸ್ತಾ ಇಲ್ಲ. ಮುಂದಿನ ತಿಂಗಳು ನನ್ನ ಸಂಗತಿ ಏನು, ಬರುವ ವರ್ಷದಲ್ಲಿ ನನ್ನ ವಿಷಯವೇನು, ಹೌದಲ್ಲ ಪ್ರೇರೆ, ಈ ತಿಂಗಳ ಕೊನೆಯಲ್ಲಿ ಹೇಗೆ ಎಂಬುದಾಗಿ ಆಲೋಚಿಸ್ತಾ ಇದ್ದೇವೇನೋ. ಆದರೆ ಮೊದಲು ದೇವರ ರಾಜ್ಯ ಹುಡುಕಬೇಕು. ದೇವರೇ, ನೀವು ಯಾವತ್ತು ಬಂದರೂ ನಾನು ಸಿದ್ಧನಾಗಿದ್ದೇನೆ, ನನ್ನ ಹೃದಯವನ್ನು ಸಿದ್ಧವಾಗಿಟ್ಕೊಳ್ಬೇಕು ಎಂಬ ಆಸೆಯಿಂದ ಆತನ ರಾಜ್ಯದಲ್ಲಿ ಒಂದು ವೇಳೆ ನೀವು ಮಾರ್ಪಟ್ಟು ಚಿಕ್ಕ ಮಕ್ಕಳಂತೆ ಆಗದಿದ್ದರೆ ಪರಲೋಕ ರಾಜ್ಯ ಸೇರಲಾರಿರಿ ಎಂದು ಯೇಸು ಹೇಳಿದ್ದಾರೆ. ಚಿಕ್ಕ ಮಕ್ಕಳ ಮನಸ್ತತ್ವವುಳ್ಳವರಾಗಿ ಒಬ್ಬನು ಹೊಸದಾಗಿ ಹುಟ್ಟಿದ ಹೊರತು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲವೆಂದು ಯೇಸು ಹೇಳಿದ್ದಾರೆ. ನೂತನ ಜನ್ಮದ ಅನುಭವ, ಮಾನಸಾಂತರ ಹೊಂದಿರುವ ಅನುಭವ, ಇವುಗಳ ಜೊತೆಗೆ ಹೃದಯ ಶುದ್ಧಿ ಕಾಪಾಡಿಕೊಳ್ಬೇಕು. ಮೊದಲು ದೇವರ ರಾಜ್ಯವನ್ನು, ಆತನ ನೀತಿಯನ್ನು, ದೇವರ ನೀತಿಯನ್ನು, ನಮ್ಮ ಸ್ವನೀತಿ ಅಲ್ಲ, ದೇವರ ನೀತಿ ಅಂದರೆ ಆತನ ನೀತಿ, ಆತನ ಮನಸ್ಸು, ಆತನ ಪದ್ಧತಿ, ಆತನ ಸ್ಟ್ಯಾಂಡರ್ಡ್ಸ್, ಆತನು ಆಶಿಸಿದ್ದೇನು ಅದನ್ನು ನಮ್ಮೊಳಗೆ ಹೊಂದಿಕೊಳ್ಳುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ಬೈಬಲ್ ಅನೇಕ ಸಾರಿ ಎಚ್ಚರಿಸುತ್ತದೆ, ನೀವು ಪರಿಶುದ್ಧತ್ವವೆಂಬ ಭೂಷಣದೊಡನೆ ಆತನನ್ನು ಆರಾಧಿಸಿರಿ ಎಂಬುದಾಗಿ. ಯೆಹೋವನ ಸೇವಾ ಉಪಕರಣಗಳನ್ನು ಹೊರುವವರೇ, ನಿಮ್ಮನ್ನು ನೀವು ಪರಿಶುದ್ಧಪಡಿಸಿಕೊಳ್ಳಿರಿ ಎಂದು ವಾಕ್ಯ ಹೇಳುತ್ತೆ. ದೇವರು ಇಷ್ಟಪಡುವಂಥದ್ದು ಬಲಿಗಳು, ಯಜ್ಞಗಳೂ ಅಲ್ಲ, ಕುಗ್ಗಿದ ಜಜ್ಜಿದ ಹೃದಯವೇ ಆತನಿಗೆ ಇಷ್ಟವಾದ ಯಜ್ಞ. ಉದಯದಲ್ಲಿಯೇ ಎದ್ದು ಕರ್ತನಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿರಿ. ಏನೂ ಇಲ್ಲ ಎಂಬ ಬಾಧೆಯನ್ನು ಬಿಟ್ಟು ಏನಿದೆಯೋ, ಏನು ದೇವರು ಕೊಟ್ಟಿದ್ದಾರೆ ಎಂಬ ವಿಷಯದಲ್ಲಿ ದೇವರಿಗೆ ಸ್ತುತಿಸುತ್ತಾ ನಿಮ್ಮ ದಿನ ಪ್ರಾರಂಭಿಸುವುದಾದರೆ, ಆ ದಿನದಲ್ಲಿ ನಿಮ್ಮ ಬಾಯೊಳಗಡೆಯಿಂದ ಏನೂ ಇಲ್ಲ ಎಂಬ ಮಾತೇ ಬರಲ್ಲ. ಆ ನೆಗೆಟಿವ್ ವರ್ಡ್ಸ್ಗಳೇ ಪ್ರಿಯರೇ ನಮ್ಮನ್ನು ಕುಗ್ಗಿಸಿ ಬಿಡುತ್ತವೆ ಮತ್ತು ನಮ್ಮ ಸುತ್ತಲಿರುವವರಿಗೆ ಕುಗ್ಗಿಸಿ ಬಿಡುತ್ತವೆ. ಪ್ರತಿ ಘರ್ಷಣೆಗೂ ಕುಟುಂಬದಲ್ಲಿ ಒಂದು ಕಾರಣ ಇದೆ. ಒಬ್ಬರನ್ನೊಬ್ಬರು ನಿಂದಿಸುತ್ತಾರೆ, ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸುತ್ತಾರೆ, ಒಬ್ಬರ ಮೇಲೊಬ್ಬರು ಸಿಟ್ಟಾಗುತ್ತಾರೆ. ದೇವರ ಪರಲೋಕಕ್ಕೆ ಒಂದು ನಮೂನೆಯಾಗಿರಬೇಕಾದ ತಮ್ಮ ಮನೆಯನ್ನು ನರಕವಾಗಿ ಮಾರ್ಪಡಿಸಿಕೊಳ್ತಾರೆ. ದಯವಿಟ್ಟು ಈ ದಿನದಿಂದ ಬೆಳಿಗ್ಗೆ ಎದ್ದ ತಕ್ಷಣವೇ ದೇವರನ್ನು ಹುಡುಕಿರಿ, ದೇವರ ಸನ್ನಿಧಿಯನ್ನು ಹುಡುಕಿರಿ, ದೇವರ ವಾಗ್ದಾನಗಳನ್ನು ಹುಡುಕಿರಿ, ದೇವರ ದೈವಿಕವಾದ ಚಿತ್ತವನ್ನು ಆಶಿಸಿರಿ, ದೇವರ ಕಾರ್ಯಗಳನ್ನು ಅಪೇಕ್ಷಿಸಿರಿ. ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಆಗ ಇವೆಲ್ಲವುಗಳು ನಿಮಗೆ ಅನುಗ್ರಹಿಸಲ್ಪಡುವವು. ಮೊದಲ ಸಂಗತಿಗಳು, ಫಸ್ಟ್ ಥಿಂಗ್ಸ್ ಫಸ್ಟ್. ಯಾವುದು ಮೊದಲು, ಯಾವುದು ನಂತರ, ಪ್ರಯಾರಿಟೀಸ್ ಕೊಡಬೇಕು. ಯಾವುದು ಪ್ರಾಮುಖ್ಯವಾದದ್ದಾಗಿದೆ, ಯಾವುದು ಮುಖ್ಯವಾಗಿದೆ, ಯಾವುದು ಮುಖ್ಯವಲ್ಲ. ನೋಡಿ, ಒಂದು ದಿನದಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ, ಕಷ್ಟಪಡುವವನಿಗೆ ಇರ್ತವೆ, ಸೋಮಾರಿಗಿರೋದಿಲ್ವೇನೋ? ಇಲ್ಲವೇ ಮೈಗಳನ್ನಾಗಿ ಬೇರೆಯವರ ಮೇಲೆ ಆಧಾರನಾಗಿ ಬದುಕುವವರಿಗೆ, ಬೇಜವಾಬ್ದಾರರಿಗೆ ಯಾವ ಭಾರ ಇಲ್ಲದೇ ಇರಬಹುದು, ಇಲ್ಲದೇ ಇರುವಂತೆ ಕಾಣಬಹುದೇನೋ. ಆದರೆ ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ನಾಯಕನಾಗಿ, ಒಬ್ಬ ಆಫೀಸರ್ ಆಗಿ, ಒಬ್ಬ ಅಧಿಕಾರಿಯಾಗಿ ನಿಮಗೆ ಒಂದೊಂದು ದಿನದಲ್ಲಿ ಮುಗಿಸಬೇಕಾದ ಕೆಲಸಗಳಿವೆ. ಆದರೆ ಕೆಲಸ ಮುಗಿಲಿಲ್ಲ, ಟೈಮ್ ಇಲ್ಲ ಅನ್ನುತ್ತಾರೆ. ಯಾಕೆ ಟೈಮ್ ಇಲ್ಲ? 24 ಗಂಟೆಗಳ ಟೈಮ್ ಹಾಗೆಯೇ ಇದೆ. ನಿಮ್ಮ ಕೆಲಸಗಳಾಗಬೇಕಾದ್ರೆ ಅದಕ್ಕೊಂದು ಪದ್ಧತಿ ಇದೆ. ನಾನು ಮಾಡಬೇಕಾದ ಕೆಲಸಗಳನ್ನೆಲ್ಲ, ಅಂದರೆ ದೇವರ ಕೆಲಸಗಳೇ, ಬೇರೆ ಕೆಲಸಗಳು ನನಗಿಲ್ಲ. ದೇವರ ಕೆಲಸದಲ್ಲಿ ಈಗೋ ನಿಮಗೆ ಈ ರೀತಿ ವಾಕ್ಯ ಸಾರಬೇಕು, ಇನ್ನು ಮ್ಯಾಗಝಿನ್ ಪ್ರಿಪೇರ್ ಮಾಡುವ ವರ್ಕ್ ನೋಡಬೇಕು, ಸಭೆಯ ಸೇವೆ ನೋಡಬೇಕು, ಅನೇಕರಿಗಾಗಿ ಪ್ರಾರ್ಥಿಸಬೇಕು, ವಾಕ್ಯ ಧ್ಯಾನಿಸಬೇಕು, ಹಾಗೂ ಅದೇ ರೀತಿಯಾಗಿ ಮತ್ತು ವೈಯಕ್ತಿಕವಾಗಿ ಅವಶ್ಯಕವಾಗಿರುವ ನನ್ನ ವಸ್ತ್ರಗಳ ವಿಷಯ, ನನ್ನ ಸ್ನಾನದ ವಿಷಯ, ನನ್ನ ತಿಂಡಿಯ ವಿಷಯ, ಇವೆಲ್ಲವೂ ಕೆಲಸವೇ ಅಲ್ಲವೋ? ತಿನ್ನಬೇಕಲ್ಲವೇ ಬದುಕುವುದಕ್ಕಾಗಿ? ಹಾಗಾಗಿ ಇವೆಲ್ಲವುಗಳಲ್ಲಿ ಯಾವುದು ತಿಂಡಿ ಮೊದಲೋ, ಕೆಲಸ ಮೊದಲು? ಯಾವುದು ಮೊದಲು, ಯಾವುದು ನಂತರ, ಯಾವುದು ಅತ್ಯವಶ್ಯಕವಾಗಿದೆ, ಯಾವುದು ಅಲ್ಲ, ಅಂದರೆ ಯಾವುದು ಮಾಡುವ ಅಗತ್ಯವಿಲ್ಲ ಎಂದು ನಾನು ಪೇಪರ್ ಮೇಲೆ ಬರೆದಿಟ್ಕೊಳ್ತೇನೆ. ಫಸ್ಟ್ ಬೆಳಗ್ಗೆ ಎದ್ದ ಕೂಡಲೇ ಹೀಗೆ ದೇವರೊಂದಿಗೆ ಕಾಲ ಕಳೆಯೋದು, ದೇವರ ಚಿತ್ತ ಅರಿತುಕೊಳ್ಳೋದು, ದೇವರ ಮುಂದೆ ಪ್ರಾರ್ಥನೆಯಲ್ಲಿಯೇ ದೇವರು ಬಯಲ್ಪಡಿಸ್ತಾರೆ. ಆಗ ಇಂಪಾರ್ಟೆಂಟ್ ಕಾರ್ಯಗಳೆಲ್ಲ ಮೇಲೆ ಬರ್ತವೆ, ಅವಶ್ಯಕವಿಲ್ಲದವುಗಳೆಲ್ಲ ಕೆಳಗೆ ಹೋಗುತ್ತವೆ. ಅದಕ್ಕೆ ದೇವರಿಗೆ ಪ್ರಾರ್ಥಿಸಬೇಕು. ರಾತ್ರಿಯಲ್ಲಿ ಕಳವಳದಲ್ಲಿ ಮಲಗಿಕೊಂಡಿರ್ತೀರಿ, ಏನೇನೋ ಅಂದುಕೊಂಡಿರ್ತೀರಿ. ಆದರೆ ಬೆಳಗಾದ ಕೂಡಲೇ ಪ್ರಾರ್ಥನೆ ಮಾಡಿದಾಗ ನೀವು ಅಂದುಕೊಂಡ ಕೆಲಸಗಳೆಲ್ಲ ಒಂದು ರೀತಿ ಫಿಲ್ಟರ್ ಮಾಡಿ ಅವಶ್ಯಕವಾದವುಗಳನ್ನು ನಿಮ್ಮ ಮುಂದಿಡ್ತಾರೆ ದೇವರು. ಹಾಗಾಗಿ ಮೊದಲು ದೇವರೊಂದಿಗೆ ಸಮಯ ಕಳೆಯಿರಿ, ಮೊದಲು ದೇವರಿಗೆ ಮಹಿಮೆಯಾಗುವ ವಿಷಯಗಳನ್ನು ನೋಡಿರಿ, ನಂತರ ನಿಮ್ಮ ಕುಟುಂಬ ವಿಷಯ ನೋಡಿರಿ. ಬಹಳಷ್ಟು ಜನ ಈ ದಿನ ಊರೆಲ್ಲ ಗೆದ್ದು ಬರ್ತಾರೆ, ಆದರೆ ಕುಟುಂಬವನ್ನೇ ಕೆಡವಿ ಹಾಕಿಕೊಳ್ತಾರೆ. ಬೇರೆ ಮಕ್ಕಳಿಗೆಲ್ಲ ಬುದ್ಧಿ ಹೇಳ್ತಾರೆ, ಆದರೆ ತಮ್ಮ ಮಕ್ಕಳೊಂದಿಗೆ ಸಮಯ ಕಳೆಯಲ್ಲ, ತನ್ನ ಹೆಂಡತಿಯೊಂದಿಗೆ ಸಮಯ ಕಳೆಯಲ್ಲ, ಗಂಡನೊಂದಿಗೆ ಸಮಯ ಕಳೆಯಲ್ಲ. ಮೊದಲ ಪ್ರಿಯಾರಿಟಿ ಯಾವಾಗಲೂ ದೇವರಿಗೆ ಕೊಡಬೇಕು. ನೆಕ್ಸ್ಟ್ ಪ್ರಿಯಾರಿಟಿ ನಮ್ಮ ಕುಟುಂಬ, ದೇವರು ನಮಗೆ ಕೊಟ್ಟ ಕುಟುಂಬ. ಈ ಕುಟುಂಬ ಬಹಳ ಪ್ರಾಮುಖ್ಯವಾದದ್ದು. ಎಷ್ಟೋ ಮಂದಿ ಈ ಲೋಕದಲ್ಲಿ ನಮ್ಮ ಕೈ ಬಿಟ್ಟು ಹೋಗ್ತಾರೆ, ಆದರೆ ಈ ಲೋಕದಲ್ಲಿ ಕೆಲವೊಂದು ಮಂದಿ ನಮ್ಮೊಂದಿಗೆ ಇರ್ತಾರೆ, ಸ್ನೇಹಿತರು ಕೂಡ. ದೇ ವೋಂಟ್ ಬಿ ವಿತ್ ಅಸ್ ಆಲ್ ಥ್ರೂ ಅವರ್ ಲೈಫ್.
ನಮ್ಮ ಜೀವಿತ ಕಾಲವೆಲ್ಲ ಅವರು ನಮ್ಮೊಂದಿಗಿರೋದಿಲ್ಲ. ಆದರೆ ಜೀವಿತ ಕಾಲವೆಲ್ಲ ನಮ್ಮೊಂದಿಗಿರುವಂಥವರು, ನಮ್ಮೊಂದಿಗೆ ಸಂಬಂಧಪಟ್ಟವರು ನಮ್ಮ ಕುಟುಂಬವಾಗಿದೆ. ಗಂಡ ಹೆಂಡತಿಯರು ನೀವಿಬ್ಬರು ಮರಣದವರೆಗೂ ಜೀವಿಸಬಹುದು. ಎಷ್ಟೊಂದು ಸಮಯ ನೀವು ಕಳೆಯಬೇಕು, ಎಷ್ಟು ನೀವು ಒಬ್ಬರಿಗೋಸ್ಕರ ಒಬ್ಬರು ಜೀವಿಸಬೇಕು. ದೇವರು ನಮಗೆ ಕೊಟ್ಟ ಮಕ್ಕಳನ್ನು ನಾವು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಅವರಿಗೆ ಕುಟುಂಬಸ್ಥರಾಗಿ ಮಾಡಬೇಕು. ಅಲ್ಲಿಗೆ ಮುಗೀತು ಅಂದ್ಕೊಳ್ತೀರಾ ಜವಾಬ್ದಾರಿಕೆ? ಇಲ್ಲ. ಮಕ್ಕಳ ಜೀವಿತದಲ್ಲಿ ಸಮಾಧಾನ ಇರುವ ಹಾಗೆ, ಸಮೃದ್ಧಿ ಇರುವ ಹಾಗೆ, ಮಕ್ಕಳ ಜೀವಿತದಲ್ಲಿ ಆಶೀರ್ವಾದ ಇರುವ ಹಾಗೆ, ನನ್ನ ಜೀವಿತದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ, ಅಂದರೆ ಮೊಮ್ಮಕ್ಕಳಿಗಾಗಿ ಕೂಡ ನನಗೆ ಭಾರವಿದೆ. ಅವರಿಗಾಗಿ ಪ್ರಾರ್ಥಿಸ್ತೇನೆ, ಅವರೊಂದಿಗೆ ಸಮಯ ಕೂಡ ಕಳೆಯುತ್ತೇನೆ. ಅವರಿಗೆ ಆತ್ಮಿಕ ವಿಷಯಗಳನ್ನು ಕಲಿಸಬೇಕು, ಅವರನ್ನು ಬಲಪಡಿಸಬೇಕು, ಅವರಿಗೆ ಸಹಕರಿಸಬೇಕು ಎಂಬ ಆಸೆ ನನಗಿದೆ. ಖಂಡಿತವಾಗಿಯೂ ಬೇರೆ ಹೊರಗಿನವರಿಗೆ ಎಷ್ಟೋ ಸಹಾಯ ಮಾಡಿ ಕುಟುಂಬದವರಿಗೆ ಸಹಾಯ ಮಾಡದಿದ್ರೆ ಏನು ಪ್ರಯೋಜನ? ಅಷ್ಟೇ ಅಲ್ಲ ಪ್ರಿಯರೇ, ನಮ್ಮ ಮಕ್ಕಳು ಮಧ್ಯದಲ್ಲಿ ಬಂದಿದ್ದಾರೆ, ಮಧ್ಯದಲ್ಲಿಯೇ ಹೋಗ್ತಾರೆ. ಮದುವೆ ಆದ ನಂತರ ಹೊರಟು ಹೋಗ್ತಾರೆ. ನಿಮಗೆ ಗೊತ್ತಿದೆಯೋ ಇಲ್ಲವೋ? ಕೊನೆಯವರೆಗೂ, ಮರಣದವರೆಗೂ ಬದುಕುವವರು ಮನೆಯಲ್ಲಿರುವ ಗಂಡ ಹೆಂಡತಿಯರೇ. ವೃದ್ಧಾಪ್ಯದಲ್ಲಿಯೂ ಕೂಡ ಜೊತೆಗೆ ಒಟ್ಟಿಗೆ ಇರೋದು ಕೂಡ ಅವರಿಬ್ಬರೇ. ಹಾಗಾಗಿ ಎಷ್ಟು ಬೆಲೆಯುಳ್ಳ ವ್ಯಕ್ತಿಯಾಗಿದ್ದಾರೆ ಎಂಬುದಾಗಿ ನಿಮ್ಮ ಸ್ಪೌಸ್, ನಿಮ್ಮ ಹೆಂಡತಿ ಇಲ್ಲವೇ ನಿಮ್ಮ ಗಂಡ ಆಗಿದ್ದಾರೆಂದು ಗುರುತಿಸಿ ಅವರಿಗೆ ಕೊಡಬೇಕಾದ ಸಮಯವನ್ನು ಕೊಡಿರಿ. ನಂತರ ನಿಮ್ಮ ಜೀವನೋಪಾಯಕ್ಕಾಗಿ ನಿಮ್ಮ ಕರ್ತವ್ಯ, ನಿಮ್ಮ ನಾಯಕತ್ವ, ನಿಮ್ಮ ಕೆಲಸ. ನೀವು ಕೆಲಸ ಮಾಡದಿದ್ದರೆ ಊಟ ಮಾಡಬಾರ್ದು. ಹಾಗಾಗಿ ಈ ದಿನ ಎಲ್ಲರೂ ಉದ್ಯೋಗ ಮಾಡುವವರು ಉದ್ಯೋಗ ಮಾಡ್ತಿದ್ದಾರೆ, ಓದುವವರು ಓದುತ್ತಾ ಇದ್ದಾರೆ, ಮತ್ತು ಟ್ರೈನಿಂಗ್ ಆಗುವವರು ಟ್ರೈನಿಂಗ್ ಆಗ್ತಿದ್ದಾರೆ, ಸೇವೆ ಮಾಡುವವರು ಸೇವೆ ಮಾಡ್ತಿದ್ದಾರೆ. ಇವೆಲ್ಲವುಗಳನ್ನು ಕಂಟಿನ್ಯೂಸ್ ಆಗಿ ನಾವು ನಮ್ಮ ವೃತ್ತಿಗೆ ಪ್ರಾಮುಖ್ಯತೆ ಕೊಡಬೇಕು. ಮನಸ್ಸಿಟ್ಟು ಕೆಲಸ ಮಾಡುವಂತಹ, ಪೂರ್ಣ ಮನಸ್ಸಿನಿಂದ ದೇವರ ನಾಮಕ್ಕೆ ಮಹಿಮೆ ಆಗುವ ಹಾಗೆ ನಾವು ಪ್ರಾರ್ಥನೆಯಿಂದ ಮಾಡುವಾಗ ನಾವು ಮಾಡುವ ಕೆಲಸವೆಲ್ಲ ಸಫಲವಾಗುತ್ತೆ. ಯೋಸೇಫನು ಮಾಡಿದೆಲ್ಲ ಸಫಲವಾದಂತೆಯೇ ದೇವರ ಸಹಾಯ ಹೊಂದಿ ನಿಮ್ಮ ಕೆಲಸ ಭಾರ ದೇವರ ಮೇಲೆ ಹೊರಿಸಿ, ಆನಂತರ ನಿಮ್ಮ ಕೆಲಸ ಪ್ರಾರಂಭಿಸುವಾಗ ನಿಮ್ಮ ಕೆಲಸಗಳು ಪೂರ್ತಿಯಾಗ್ತವೆ, ನಿಮ್ಮ ಕೆಲಸಗಳು ಸಕ್ಸಸ್ ಆಗ್ತವೆ, ಸಂಪೂರ್ಣವಾಗ್ತವೆ. ಇವೆಲ್ಲ ನೋಡಿಕೊಳ್ಳುತ್ತಾ ಕೆಲವರಂತೂ ತಮ್ಮ ಶರೀರ ವಿಷಯದಲ್ಲಿಯೇ ನಿರ್ಲಕ್ಷ್ಯರಾಗಿರ್ತಾರೆ. ದೇವರು ನಿಮಗೆ ಕೊಟ್ಟ ಶರೀರ ಎಷ್ಟೋ ಬೆಲೆಯುಳ್ಳದಾಗಿದೆ, ಅದು ದೇವರ ಆಲಯವಾಗಿದೆ ಎಂಬ ಸಂಗತಿಯನ್ನು ಗುರುತಿಸಬೇಕು. ನಿಮ್ಮ ಶರೀರವನ್ನು ಕೂಡ ಜಾಗರೂಕರಾಗಿ ಕಾಪಾಡಿಕೊಳ್ಳುವ ಜವಾಬ್ದಾರಿಕೆ ಕೂಡ ನಿಮ್ಮ ಮೇಲಿದೆ. ನಿಮಗೆ ಬೇಕಾದ ಆಹಾರ, ಬೇಕಾದ ವಿಶ್ರಾಂತಿ ನೀವು ಪಡೆದುಕೊಳ್ಳುವ ಹಾಗೆ ನಿಮ್ಮ ಕೆಲಸಗಳನ್ನು ಚೆನ್ನಾಗಿ ಮಾಡಿರಿ. ನಿಮಗೆ ಬೇಕಾದಂತಹ ವಿಶ್ರಾಂತಿಗೆ ತಕ್ಕ ನಿದ್ರೆಯನ್ನು ಮಾಡಿರಿ, ಮತ್ತು ನಿದ್ರೆಗೆ ಸರಿಯಾಗಿ ಮಾಡುವಾಗಲೇ ಹೆಚ್ಚು ಬದುಕುತ್ತೀರಿ, ಹೆಚ್ಚು ಕೆಲಸ ಮಾಡುತ್ತೀರಿ. ನೀವು ಗಮನಿಸಿ ನೋಡಿ, ಕೆಲಸ ಇದೆ ಅಂದ್ಕೊಂಡು ನಿದ್ರೆ ಮಾಡದಿದ್ದರೆ ಮರುದಿನದ ಕೆಲಸಗಳೆಲ್ಲ ಗೊಂದಲಮಯವಾಗಿರುತ್ತೆ, ಸಿಟ್ಟಾಗಿರುತ್ತೆ. ಆದರೆ ನಿಮ್ಮ ದೇಹಕ್ಕೆ ವಿಶ್ರಾಂತಿ ಉಂಟಾದಾಗ ನಿಮ್ಮ ದೇಹಕ್ಕೆ, ನಿಮ್ಮ ಬ್ರೇನ್ಗೆ, ನಿಮ್ಮ ಆತ್ಮಕ್ಕೂ ಕೂಡ ಸಂಬಂಧಪಟ್ಟದಾಗಿರುತ್ತೆ. ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಕಾದರೆ ನೀವು ಪ್ರಶಾಂತವಾಗಿರಬೇಕಲ್ಲವೇ? ಹಾಗಾಗಿ ನಿಮ್ಮ ದೇಹದ ವಿಷಯದಲ್ಲಿ ಕೂಡ ಶ್ರದ್ಧೆ ತೆಗೆದುಕೊಳ್ಳ್ರಿ. ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂಬುದನ್ನು ನೀವು ಗುರುತಿಸಿ, ನೀವು ದೇವರ ಸನ್ನಿಧಿಯಲ್ಲಿ ಟೈಮ್ ಎಲ್ಲಿದೆ ಎಂಬ ಮಾತು ಹೇಳದೆ ಇರುವ ಸಮಯವನ್ನೇ ನಾವು ಸದುಪಯೋಗ ಮಾಡಿಕೊಳ್ಳಬೇಕು. ಒಂದು ದಿನದಲ್ಲಿ ನಾವು ಮಾಡುವ ಕಾರ್ಯಗಳಿಂದ ನಮ್ಮ ಕುಟುಂಬಕ್ಕೂ, ನಮಗೂ, ದೇವರಿಗೂ ಮಹಿಮೆಯುಂಟಾಗ್ತದೆ. ಯಾವುದು ಮೊದಲು, ಯಾವುದು ನಂತರ, ಯಾವುದು ಮುಖ್ಯ, ಯಾವುದು ಅಲ್ಲ ಎಂಬ ಒಂದು ಪಟ್ಟಿ ಬರೆದಿಟ್ಕೊಳ್ರಿ. ಅದರ ಪ್ರಕಾರವೇ ಮುಂದಕ್ಕೆ ಸಾಗಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮೊಂದಿಗೆ ಕಳೆಯುವ ಪ್ರತಿ ಸಮಯವೂ ಉಳಿದ ಬೇರೆ ಎಲ್ಲಾ ಸಮಯ ಆಶೀರ್ವದಿಸುತ್ತದೆ ಎಂದು, ನಿಮ್ಮ ಕೈಗೆ ಒಪ್ಪಿಸುವಂಥದ್ದು ದೇವರೇ ಫಲಿಸುತ್ತದೆ ಎಂದು ತಿಳಿದುಕೊಂಡು ಮೊದಲು ನಿಮ್ಮ ನೀತಿಯನ್ನು, ರಾಜ್ಯವನ್ನು ಹುಡುಕಿ, ನೀವು ನಮ್ಮ ಹಸಿವೆ ತೀರಿಸುವ ದೇವರಾಗಿದ್ದೀರಿ. ಆಕಾಶ ಪಕ್ಷಿಗಳನ್ನು ಕೂಡ, ಅಡವಿ ಹೂವನ್ನು ಅಲಂಕರಿಸಿದ ದೇವರೇ, ನಮ್ಮ ಅಗತ್ಯಕ್ಕನುಗುಣವಾದದ್ದೆಲ್ಲ ಅನುಗ್ರಹಿಸುವ ದೇವರಾಗಿದ್ದೀರೆಂದು ನಂಬಲು ಸಹಾಯ ಮಾಡಿರಿ. ನಮ್ಮ ವಿಷಯದಲ್ಲಿ ನಿಮ್ಮ ಪ್ರಣಾಳಿಕೆಗಳೆಲ್ಲ ನೆರವೇರುವ ಹಾಗೆ ಪ್ರತಿದಿನ ದೇವರೇ, ನೀವು ಕೊಟ್ಟ ಆಯುಷ್ಯನ ದಿನಮಾನಗಳಲ್ಲೆಲ್ಲ ನಿಮ್ಮ ಸನ್ನಿಧಿಯಲ್ಲಿ ಕಾಲ ಕಳೆದು ನಿಮ್ಮ ಕೃಪೆಗಾಗಿ ಬೇಡಿಕೊಂಡು ನಿಮ್ಮಲ್ಲಿ ನಂಬಿಕೆ ಇಟ್ಟು ಸಮೃದ್ಧಿಕರವಾದ, ಫಲಭರಿತವಾದ ಜೀವಿತ ಜೀವಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಟೈಪ್ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.